ಈ ಮಧ್ಯೆ ಚುನಾವಣಾ ಘೋಷಣೆಗೂ ಮುನ್ನವೇ ಮಂಡ್ಯ ಅಖಾಡ ರಂಗೇರ್ತಾ ಇದೆ. ಸುಮಲತಾ ಅಂಬರೀಶ್ ಕುರಿತು ಸಚಿವ ರೇವಣ್ಣ ನೀಡಿದ್ದಂತಹ ಹೇಳಿಕೆಗೆ ಜೆಡಿಎಸ್ ನಾಯಕರು ಈಗ ಕ್ಷಮೆಯಾಚನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ರೇವಣ್ಣ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕಿತ್ತು, ಅವರ ಮಾತಿನಿಂದ ನೋವಾಗಿದ್ದರೆ ಅವರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದರು. ಇನ್ನು ಮಂಡ್ಯದ ಚಿನಕುರಳಿಯಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ರೇವಣ್ಣ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ, ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ಕ್ಷಮೆ ಕೇಳಿದ್ದಾರೆ, ಮಂಡ್ಯದ ಅಭ್ಯರ್ಥಿಯಾಗಿ ನಾನೂ ಕೂಡ ಕ್ಷಮೆ ಕೇಳ್ತೀನಿ ಅಂತ ಹೇಳಿದರು. ಇನ್ನು ಸಚಿವ ಪುಟ್ಟರಾಜು ಮಾತನಾಡಿ, ಈಗಾಗಲೇ ಸಿಎಂ ಕ್ಷಮೆ ಕೇಳಿದ್ದು, ಇನ್ಯಾರೂ ಆ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಇವತ್ತು ಯಾವುದಾದ್ರೂ ಮಹಿಳೆಯರಿಗೆ ಇದರಿಂದ ನೋವುಂಟಾಗಿದ್ರೆ ನಾನು ರೇವಣ್ಣ ಅವರ ಪರವಾಗಿ ನಾನೇ ಕ್ಷಮೆ ಕೋರ್ತೇನೆ. ನಾಡಿನ ಜನತೆಗೆ, ನಾಡಿನ ಮಹಿಳಾ ಸಮುದಾಯಕ್ಕೆ ನಾನೇ ಕ್ಷಮೆ ಕೋರ್ತೇನೆ. ನಮ್ಮ ಕುಟುಂಬ ಎಂದು ಇವತ್ತು ಮಹಿಳೆಯರಿಗಾಗಲಿ ಸಾಮಾನ್ಯ ಜನತೆಗಾಗಲಿ ಎಂದು ನಾವು ಅಗೌರವ ಸಲ್ಲಿಸಿದಂತವರಲ್ಲ. ನಾನು ಅವರ ಪರವಾಗಿ, ಅವರ ಕುಟುಂಬದ ಒಬ್ಬ ಸದಸ್ಯನಾಗಿ ನಾನೇ ಕ್ಷಮೆ ಕೋರ್ತೇನೆ. ನಮ್ಮ ರೇವಣ್ಣ ಸಾಹೇಬರು ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ, ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕ್ಷಮೆ ಯಾಚಿಸಿದ್ದಾರೆ ಈ ಒಂದು ವಿಷಯವಾಗಿ. ನಾನು ಕೂಡ ಇವತ್ತು ಒಂದು ಅಭ್ಯರ್ಥಿಯಾಗಿ ಯಾರೇ ಆಗಲಿ ಒಂದು ಹೆಣ್ಮಕ್ಳ ಬಗ್ಗೆ ಕೀಳಾಗಿ ಮಾತಾಡಬಾರ್ದು, ಕ್ಷಮೆ ಯಾಚಿಸ್ತೀನಿ. ನಾನು ಕೂಡ ಕ್ಷಮೆ ಯಾಚಿಸ್ತೀನಿ. ನಮ್ಮ ಲೋಕೋಪಯೋಗಿ ಸಚಿವರು, ಹಿರಿಯ ಸಚಿವರಾದಂಥ ರೇವಣ್ಣ ಅವರು ಯಾರು ಮನಸ್ಸು ನೋಯಿಸಬೇಕು ಅಂತಕ್ಕಂಥ ವಿಚಾರವನ್ನ ಮಾತಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಮಾತಾಡಲಿಲ್ಲ. ಆದರೂ ಈಗಾಗಲೇ ನೇರವಾಗಿ ಅಂಬರೀಷ್ ಅಣ್ಣವರ ಕುಟುಂಬದವರಿಗೆ ಕ್ಷಮೆ ಯಾಚಿಸುವಂಥ ವಿಚಾರ ವ್ಯಕ್ತಪಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ವಿಚಾರಕ್ಕೆ ಪುನಃ ಯಾರು ಮೆರುಗು ಕೊಡ್ತಕ್ಕಂಥದ್ದಾಗಲಿ, ಬೇರೆ ರೀತಿಯ ಕಲ್ಪನೆಗಳನ್ನು ಕಲ್ಪಿಸ್ತಕ್ಕಂಥದ್ದಾಗಲಿ ಆಗಬಾರ್ದು ಅಂತಕ್ಕಂಥದ್ದನ್ನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ವಿನಂತಿ ಮಾಡ್ತಾ